ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪನ್ನೀರ್ ಮತ್ತು ಮಟರ್ ಹಾಕಿ ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮಾಡ್ತೀನಿ. ನೀವು ಕೂಡ ನೋಡಿ. 1 ಟೇಬಲ್ ಸ್ಪೂನು ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸಣ್ಣ ಚಕ್ಕೆ ಅಂದರೆ ಚಿಕ್ಕದು, 1 ಲವಂಗ, ಚಕ್ರ ಮೊಗ್ಗಲ್ಲಿರುವ 1 ಎಸಳಷ್ಟೇ ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಬೇಕು, ತುಂಬ ಜಾಸ್ತಿ ಹಾಕಬಾರ್ದು. ತುಂಬ ಜಾಸ್ತಿ ಹಾಕಿದರೆ ಏನಾಗುತ್ತೆ ಗೊತ್ತಾ, ಪನ್ನೀರು ತಗೊಳ್ಳಲ್ಲ, ತುಂಬ ಘಾಟಾಗಿಬಿಡತ್ತೆ. ಓಕೆನಾ? ಹಾಗಾಗಿ ಇವಿಷ್ಟನ್ನು ಮೊದಲು ಹಾಕ್ಕೋಬೇಕು. ನಂತರ 1 ಪನ್ನೀರ್ ಪ್ಯಾಕೆಟ್ ತೊಗೊಂಡಿದ್ದೀನಿ, 100 ಗ್ರಾಮದ್ದು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪನೂ ಖಾರ ಇಲ್ಲ. ಚಿಕ್ಕದು ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ತುಂಬ ಜಾಸ್ತಿ ಹಾಕಬಾರ್ದು. ಬೆಳ್ಳುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು. 1 ಟೊಮೆಟೊನ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸು 4ರಿಂದ 5 ಹಾಕ್ತಾಯಿದ್ದೀನಿ. ಇದು ಕೂಡ ಜಾಸ್ತಿ ಖಾರ ಇಲ್ಲ. ಹಾಗೆ 4 ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ವೈಟ್ ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ಮಸಾಲ ಮಾಡ್ಕೋಬೇಕು. ಎಲ್ಲವೂ ಒಂದೇ ಸಲ ಮಸಾಲ ರೆಡಿಯಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಪಾತಿಗಿರ್ಬೋದು, ರೈಸ್ಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ 10 ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಅಂದರೆ ಇದು ಜಾಯಿಂಟ್ ಇರೋದು, 10 ಇದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಘಮನೂ ಕೂಡ ಚೆನ್ನಾಗಿರುತ್ತೆ. ಇದು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಮುದ್ದೆಗೆ ಎಲ್ಲದಕ್ಕೂ ಬರುತ್ತೆ. ಓಕೆನಾ? ಆ ರೀತಿ ಮಾಡ್ತೀನಿ. ಸ್ವಲ್ಪ ಪುಟಾಣಿ ಅಂದರೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿಯನ್ನು ಹಾಕ್ತೀನಿ. ಇದು ಮಸಾಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಂದರೆ ರೊಟ್ಟಿ ಎಲ್ಲ ಮಾಡ್ತೀವಿ ಅಂದರೆ ಮಸಾಲ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಟೇಸ್ಟೂ ಬರುತ್ತೆ, ಮಸಾಲನೂ ಕೂಡ ಜಾಸ್ತಿ ಆಗುತ್ತೆ. ಈಗ ಒಂದು ಸಲ ಒಗ್ಗರಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಬೆಣ್ಣೆಯನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕಿದರೆ ಅದು ಕೂಡ ಒಂದು ರೀತಿ ಟೇಸ್ಟ್ ಬರುತ್ತೆ. ಘಮನೂ ಕೂಡ ಚೆನ್ನಾಗಿರುತ್ತೆ. ನಾವೀಗ ದೊಡ್ಡ ಹೋಟೆಲಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಂಥ ಹೋಟೆಲಲ್ಲಿ ನಾವು ಕೊಡ್ತಾರಲ್ವ ಪನ್ನೀರ್ ಮಸಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಅದೇ ಟೇಸ್ಟಲ್ಲಿ ಬರುತ್ತೆ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಇದು ಕಂದು ಬಣ್ಣ ಬಂದಿರಬೇಕು. ನಾವು ಹೋಟೆಲಲ್ಲಿ ತಿಂದಾಗ ಇವರು ಹೇಗೆ ಮಾಡ್ತಾರೆ ಅನ್ಕೋತೀವಿ ಅಲ್ವಾ, ತುಂಬಾ ಸಿಂಪಲ್ ಇದೆ. ನಾವು ಕೂಡ ಮನೇಲಿ ಅದೇ ಟೇಸ್ಟಲ್ಲಿ ಅದೇ ಬಣ್ಣದಲ್ಲಿಯೂ ಕೂಡ ನಾವು ಮಾಡ್ಬೋದು. ಆದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಮಸಾಲನೂ ರೆಡಿ ಇತ್ತಲ್ವ, ಮಸಾಲವನ್ನು ಹಾಕ್ತೀನಿ. ಈ ಮಸಾಲ ಇದರಲ್ಲಿ ಎಣ್ಣೆಯಲ್ಲಿ ಈ ರೀತಿ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು. ಏನಾಗುತ್ತೆ ಗೊತ್ತಾ, ಅದ್ರದ್ದು ಹಸಿ ವಾಸನೆ, ಅಂದರೆ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಿ ಅಲ್ವಾ, ಗರಂ ಮಸಾಲ ಎಲ್ಲ ಹಾಕಿದ್ದೀವಿ, ಅದರದ್ದು ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಒಂದು ರೀತಿ ಟೇಸ್ಟು ಘಮ ಬರುತ್ತೆ. 5 ನಿಮಿಷ ಈ ರೀತಿ ತಿರುಗಿಸ್ತಾನೆ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಖುಷಿಯಿಂದ ಮಾಡ್ಬೋದು, ತುಂಬ ಟೇಸ್ಟು ಬಂದಿರುತ್ತೆ. ಇದೇ ಮೆಥಡಲ್ಲಿ ಮಾಡಬೇಕು, ಅಂದರೆ ನಾನು ಏನು ಹಾಕಿದ್ದೀನಿ ಅಲ್ವಾ ಅದೇ ರೀತಿಲಿ ಮಾಡಬೇಕಾಗತ್ತೆ. ಪನ್ನೀರು ಇಲ್ಲಿ ಮಟರನ್ನು ನಾನು ಬೇಯಿಸ್ಕೊತೀನಿ. ಸ್ವಲ್ಪ ನೀರು ಹಾಕಿ ಮಟರ್ ಮತ್ತು ಪನ್ನೀರ್ 2 ಕೂಡ ನಾನು ಬೇಯಿಸ್ಕೊತೀನಿ. ಎಣ್ಣೆಲೇ ಕರಿದು ಕೂಡ ಮಾಡ್ಬೋದು. ಅದು ಏನಾಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಕಲರೆಲ್ಲ ಬರುತ್ತೆ ಅಲ್ವಾ, ಹಾಗಾಗಿ ನಾನು ಆ ರೀತಿಲೂ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಒಂದು ಸಲ ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ, ಅಷ್ಟರಲ್ಲಿ ಅದು ಬೆಂದಿರುತ್ತೆ.
ಒಂದು ಕಡೆ ಬೇಯ್ತಾ ಇದೆ, ಇಲ್ಲಿ ಮಸಾಲನೂ ಕೂಡ ಹಸಿ ವಾಸನೆ ಹೋಗಿದೆ. ಹಾಗೆ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಅಲ್ವಾ, ಬೇಯಿಸ್ಕೊಂಡಿದ್ದ ನೀರು ಎಷ್ಟಿದೆ ಅಂತ ನೋಡ್ಕೋಬೇಕು, ಓಕೆನಾ. ತುಂಬ ಜಾಸ್ತಿ ನೀರು ಹಾಕೋಬಾರ್ದು. ಹಾಗೆ ನಾನು ಬೆಂದಿರೋದನ್ನು ಇದರಲ್ಲಿ ಹಾಕ್ತೀನಿ. ಬೆಂದಿದೆ, ಒಂದು ಸಲ ತುಂಬ ಚೆನ್ನಾಗಿ ಕುದಿ ಬಂದಾಗ ಅರ್ಧಕ್ಕರ್ಧ ಬೆಂದಿರುತ್ತೆ ಪನ್ನೀರು ಮತ್ತು ಮಟರ್. ಹಾಗೆ ಇಲ್ಲೀಗ ಚೆನ್ನಾಗಿ ಕುದಿಸಬೇಕು, ಇನ್ನರ್ಧ ಇಲ್ಲಿ ಬೆಂದಿರುತ್ತೆ. ಈವಾಗ ಉಪ್ಪನ್ನು ಹಾಕಬೇಕು. ಎಷ್ಟು ಉಪ್ಪು ತಗೊಳುತ್ತೆ ನೋಡಿ ಹಾಕಬೇಕಾಗತ್ತೆ. ತುಂಬ ಉಪ್ಪನ್ನು ತಗೊಳ್ಳಲ್ಲ. ಇದು ಏನು ಗೊತ್ತಾ, ಮಟರ್ ಮತ್ತು ಪನ್ನೀರು ಮಸಾಲೆ ಎಲ್ಲ ಮಾಡುವಾಗ ಇದು ತುಂಬ ಖಾರ ಇರ್ಬೋದು, ತುಂಬ ಉಪ್ಪಿರ್ಬೋದು, ತುಂಬ ಹುಳಿ ಇರ್ಬೋದು. ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ತುಂಬ ಜಾಸ್ತಿ ತಗೊಳ್ಳಲ್ಲ, ಓಕೆನಾ. ತುಂಬ ಎಲ್ಲ ಜಾಸ್ತಿ ಹಾಕಿಬಿಟ್ರೆ ಇದ್ರದ್ದು ಟೇಸ್ಟು ಪೂರ್ತಿ ಹೊರಟೋಗುತ್ತೆ. ಹಾಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಅಲ್ವಾ. ನೋಡಿ, ಇದು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಬೇಕು. ನಾನಿಲ್ಲಿ 1 ಟೊಮೆಟೊ ಹಾಕಿದ್ದೀನಿ ಅಲ್ವಾ, ಅದು ತುಂಬ ಜಾಸ್ತಿ ಹುಳಿ ಇರಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕಿದ್ದೀನಿ. ಹಾಗೆ ಚಿಲ್ಲಿ ಸಾಸು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕಂದರೆ ಘಮ ಬರುತ್ತೆ, ತುಂಬ ಟೇಸ್ಟು ಬರುತ್ತೆ, ಘಮನೂ ಬಂದಿರುತ್ತೆ. ಹೋಟೆಲಲ್ಲಿ ಹೆಂಗೆ ಮಾಡ್ತಾರಲ್ವ ಅದೇ ರೀತಿಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಅಷ್ಟು ಘಮನೂ ಬಂದಿರುತ್ತೆ. ಒಂದು ಸಲ ನೀವು ಈ ರೀತಿ ಮಾಡಿ ತಿಂದರೆ ಇನ್ನೂ ನೀವು ಮಾಡ್ತಾ ಇರ್ತೀರಿ, ಆ ಟೇಸ್ಟು ಬಂದಿರುತ್ತೆ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ರೈಸಿಗೂ, ಗೀ ರೈಸು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಗೀ ರೈಸು ಕೂಡ ನಾನು ಮಾಡಿದ್ದೀನಿ, ಅದು ಸಿಂಪಲಾಗಿ ಮಾಡಿರೋದು, ಓಕೆನಾ. ನಾನು ಇದಕ್ಕೆ ತುಂಬ ಅಂದರೆ ಆಯಿಲು ಹಾಕಿದ್ದೀನಿ, ಬೆಣ್ಣೆನೂ ಹಾಕಿದ್ದೀನಿ ಅಲ್ವಾ. ನಾನು ಗೀ ರೈಸು ಮಾಡಿದ್ದೀನಿ ಅಂದರೆ ಅದಕ್ಕೆ ತುಂಬ ಆಯಿಲೆಲ್ಲ ಹಾಕಿಲ್ಲ, ಸ್ವಲ್ಪ ಹಾಕಿ ಸಿಂಪಲಾಗಿ ಗೀ ರೈಸನ್ನು ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ. ಆಮೇಲೆ ಗೀ ರೈಸಿಗೆ ಮಾಡಿರೋದು ಇದು. ನೋಡಿ ಎಷ್ಟೇ ಚೆನ್ನಾಗಿ ಬಂತಲ್ವ ಕಲ್ಲರು, ನೋಡಿ. ಹಾಗೆ ಒಂದು ರೀತಿ ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಗೀ ರೈಸು ನೋಡಿ ರೆಡಿ ಆಗ್ತಾ ಇದೆ. ಸಿಂಪಲ್ ಆಗಿರುವ ಗೀ ರೈಸನ್ನು ಮಾಡ್ಕೊಂಡಿದ್ದೀನಿ, ಕುಕ್ಕರಲ್ಲೇ ಮಾಡಿರೋದು ಇದು. ಇದಕ್ಕಾದರೂ ಅಷ್ಟೇ ತುಂಬ ವಸ್ತು ಹಾಕಿ ಗೀ ರೈಸನ್ನು ಮಾಡಬಾರ್ದು, ಲೈಟಾಗಿ ಮಾಡಿರಬೇಕು. ಆ ರೀತಿಯಲ್ಲೇ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಏಲಕ್ಕಿ, ಹಾಗೆ ಚಕ್ರ ಮೊಗ್ಗು, 2 ಲವಂಗ, ಚಕ್ಕೆ ಮತ್ತು ಗೋಡಂಬಿ ಹಾಕಿದ್ದೀನಿ. ಮೊದಲೇ ನಾನು ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ರೈಸೆಲ್ಲ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದ್ರ ಮೇಲ್ಗಡೆ ಈ ರೀತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಘಮ ಬಂದಿರುತ್ತೆ. ನಾನು ಹೇಳಿದ್ದೀನಿ ಅಲ್ವಾ ಸಿಂಪಲಾಗಿ ಮಾಡಿರೋದು ಅಂತ. ಇನ್ನೂ ಚೆನ್ನಾಗಿ ಮಾಡಬಹುದು. ನನ್ನ ಹಿಂದಿನ ವಿಡಿಯೋ ಎಲ್ಲ ನೀವು ನೋಡಿ, ಗೀ ರೈಸು ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿ, ಅಂದರೆ ಹೋಟೆಲಲ್ಲಿ ಯಾವ ರೀತಿ ಗೀ ರೈಸ್ ಮಾಡ್ತಾರೆ ಆ ರೀತಿಲಿ ಗೀ ರೈಸ್ ಮಾಡಿರೋ ವಿಡಿಯೋ ಎಲ್ಲ ಇದೆ, ಒಂದು ಸಲ ನೋಡಿ, ಓಕೆನಾ. ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ರೆಡಿ ಆಯಿತು. ಈಗ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಓಕೆನಾ. ಇದು ಮತ್ತು ನಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ. ಗೀ ರೈಸು ಮತ್ತು ಈ ರೀತಿ ಗ್ರೇವಿ ಎಲ್ಲ ನಾವು ಮನೆಯಲ್ಲೇ ಮಾಡಿ ತಿಂದರೆ ನಮಗೆ ಏನು ಎಸಿಡಿಟಿ ಇರ್ಬೋದು, ಏನು ಒಂದು ನಮಗೆ ಸೈಡ್ ಎಫೆಕ್ಟ್ ಇರ್ಬೋದು, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಅಂದರೆ ನಾವು ಮನೇಲಿರೋ ವಸ್ತುವನ್ನೇ ಬಳಸಿ ಮಾಡ್ತೀವಿ ಅಲ್ವಾ, ಹಾಗಾಗಿ ಏನು ತೊಂದರೆ ಆಗೋಲ್ಲ. ರೆಡಿ ಆಯಿತು, ಗೀ ರೈಸು ರೆಡಿ ಆಯಿತು ಮತ್ತು ಪನ್ನೀರ್ ಮಸಾಲನೂ ರೆಡಿ ಆಯಿತು. ನೋಡಿ, ಸೂಪರಾಗಿರುತ್ತೆ. ನಾನಿಲ್ಲಿ ಪನ್ನೀರ್ ಮಸಾಲಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆಯಿಂದ. ಇದಕ್ಕೆ ಪುದೀನ ಸೊಪ್ಪು ಬೇಡ, ಓಕೆನಾ. ಪುದೀನ ಸೊಪ್ಪು ಹಾಕಿದರೆ ಅದು ಘಾಟ್ ಬಂದುಬಿಡತ್ತೆ ಅಲ್ವಾ, ಚೆನ್ನಾಗಿರಲ್ಲ ಅಷ್ಟೇನು. ಬೇಕಂದರೆ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಅಷ್ಟೇ. ಗೀ ರೈಸ್ ಜೊತೆ ಪನ್ನೀರ್ ಮಟರ್ ಮಸಾಲ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಗೀ ರೈಸು ಕೂಡ ರೆಡಿ ಆಯಿತು. ಒಂದು 5 ನಿಮಿಷ ಬೇಕು ಇದು ನೀರೆಲ್ಲ ಆವಿಯಾಗಲಿಕ್ಕೆ. ಸಿಂಪಲಾಗಿ ಮಾಡಿರೋದು. ಬೇಕಂದರೆ ಕೊತ್ತಂಬರಿ ಸೊಪ್ಪು ಕೂಡ ಮೇಲೆ ಹಾಕೋಬೋದು. ಹಾಗೆ ಈರುಳ್ಳಿನೂ ಕೂಡ ಫ್ರೈ ಮಾಡಿ ಮೇಲ್ಗಡೆಯಿಂದ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಮ್ಮೆ ಇದೇ ರೀತಿಲಿ ಟ್ರೈ ಮಾಡಿ.
ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು ಅಲ್ವಾ? ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನೀವು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಬಾಯ್.